ಜೈ ಹಿಂದ್ ಅಭ್ಯರ್ಥಿಗಳೇ, ಇವತ್ತು ಎರಡನೇ ದಿನದ ಎರಡನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೋಡ್ತಾ ಇದ್ದೀರಾ. ಅಭ್ಯರ್ಥಿಗಳು ಗಮನಿಸ್ಬೋದು. ನೀವು ಇಲ್ಲಿ ಮೈಸೂರಿನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ಎರಡನೇ ದಿನದ ಎರಡನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಅಭ್ಯರ್ಥಿಗಳಿಗೆ ಒಂದನೇ ಬ್ಯಾಚಿನ ವಿಡಿಯೋನು ನಮ್ಮ ಹತ್ರ ಇದೆ. ನಾವು ನೆಕ್ಸ್ಟ್ ಬಿಡ್ತೀವಿ, ಒಂದೊಂದು ಹಿಂದೆ ಮುಂದೆ ಆಗ್ತಾಯಿದ್ದೇವೆ. ಆದ್ದರಿಂದ ನೆಕ್ಸ್ಟ್ ಒಂದನೇ ಬ್ಯಾಚಿನ ವಿಡಿಯೋನ ಬಿಡ್ತೀವಿ. ಟೋಟಲ್ ಆಗಿ ಇವತ್ತು ಎಷ್ಟು ಬ್ಯಾಚ್ಗಳು ಬರ್ತಾವೆ ಎಲ್ಲ ಬ್ಯಾಚಿನ ವಿಡಿಯೋಗಳನ್ನ ಬಿಡ್ತಾ ಇರ್ತೀವಿ. ಆದ್ದರಿಂದ ನೀವು ಗಮನಿಸ್ತಾ ಇರಬೇಕು. ಅಭ್ಯರ್ಥಿಗಳಿಗೆ ನೋಡ್ಬೋದು, ಪ್ರತಿಯೊಬ್ಬರನ್ನ ನೀವು ಗುರುತಿಸ್ಬೋದು. ಇಲ್ಲಿ ನೋಡ್ಬೋದು, ಅದರ ಜೊತೆ ಟೈಮನ್ನು ಹಚ್ಚಿದ್ವಿ. ಟೈಮ್ ಕಡೆಯೂ ಲಕ್ಷ್ಯ ಕೊಡ್ಬೋದು. ಅಭ್ಯರ್ಥಿಗಳಿಗೆ ಭಾಳಷ್ಟು ಜನ ಅಭ್ಯರ್ಥಿಗಳು ರನ್ನಿಂಗ್ನಲ್ಲಿ ಪಾಸ್ ಆಗ್ತಾಯಿದ್ದಾರೆ, ಗಮನಿಸ್ಬೋದು. ಇದು 400 ಮೀಟರ್ ಇರ್ತಕ್ಕಂಥ ಸಿಂಥೆಟಿಕ್ ಗ್ರೌಂಡ್ ಅದ. ಆರಾಮ್ ವೇಗವಾಗಿ ಓಡ್ಬೋದು. ನೋಡಿರಿ, ಫಸ್ಟ್ ಇದ್ದಾವೆ ಭಾಳ ವೇಗವಾಗಿ ಓಡ್ತಾ ಇದ್ದಾನೆ. ಆದರೆ ಫಸ್ಟ್ ರೌಂಡ್ ಅಷ್ಟು ವೇಗ ನೋಡಬೇಕು, ಲಾಸ್ಟಿಗೆ ಬಂದು ಯಾವ ರೀತಿ ಹೋಗ್ತದೆ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡುವಂಥ ಅಭ್ಯರ್ಥಿಗೆ ತೊಂದರೆ ಆಗೋದಿಲ್ಲ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡುವ ಅಭ್ಯರ್ಥಿಗೆ ದಮ್ ಬರೋಂಗಿಲ್ಲ. ಯಾಕಂದ್ರೆ ಡೈಲಿ 2 ಟೈಮು ಅಥವಾ 1 ಟೈಮು ಪ್ರಾಕ್ಟೀಸ್ ಕಂಟಿನ್ಯೂ ಆಗಿ ಮಾಡಿದ್ದಂದ್ರೆ ಏನು ತೊಂದರೆ ಇಲ್ಲ. ಆದರೆ ಒಮ್ಮೆ ಗ್ರೌಂಡ್ನಾಗ ಓಡ್ತಾನಂದ್ರೆ ಆ ರೀತಿ ಆಗೋದಿಲ್ಲ. ಅಭ್ಯರ್ಥಿಗಳು ಗಮನಿಸಬೇಕು. ನಿನ್ನೆ ದಿವಸ ನಡೆದಂಥ ನಿನ್ನೆ ಫಿಸಿಕಲ್ ಮಾತ್ರ ಆಗಿದೆ. ಇವತ್ತು ಬೆಳಗ್ಗೆ ನಿನ್ನೆ ಯಾರು ಫಿಸಿಕಲ್ ಫಿಟ್ ಆಗ್ಯಾರ ಅವರಿಗೆ ಇವತ್ತು ಬೆಳಗ್ಗೆ 5 ಗಂಟೆಗೆ ಮೆಡಿಕಲ್ಗೆ ಬರಲಿಕ್ಕೆ ಹೇಳಿದ್ದಾರೆ. ಅದೇ ಗ್ರೌಂಡ್ನಲ್ಲಿ ಮೆಡಿಕಲ್ನ ಚೆಕ್ ಮಾಡ್ತಾಯಿದ್ದಾರೆ. ಇವತ್ತು ಮೆಡಿಕಲ್ ಚೆಕ್ ಮಾಡಿದ ಮೇಲೆ ಅಲ್ಲಿ ಏನೇನು ನಡೀತದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾಳೆ ದಿವಸ ನಾನು ನಿಮಗೆ ಹೇಳ್ತೀನಿ. ಅಭ್ಯರ್ಥಿಗಳಿಗೆ ನಿನ್ನೆ ನಡೆದಂಥ ಮಾಹಿತಿಯನ್ನು ತಿಳ್ಕೊಬೇಕಾದ್ರೆ ಇಲ್ಲಿ ಎಂಟ್ರೆನ್ಸ್ ಯಾವುದೇ ರೀತಿ ಹೈಟ್ ಇಟ್ಟಿಲ್ಲ. ನೇರವಾಗಿ ನಾವು ಒಳಗಡೆ ಹೋಗ್ಬೋದು. ನೇರವಾಗಿ ಒಳಗಡೆ ಅಂದರೆ ನಿಮ್ಮ ಅಡ್ಮಿಟ್ ಕಾರ್ಡು ಮತ್ತು ಮಾರ್ಕ್ಸ್ ಕಾರ್ಡು ಉಳಿದೆಲ್ಲ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಒಳಗಡೆ ಹೋಗಬೇಕು. ಒಳಗಡೆ ಹೋದ್ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಬ್ಯಾಚ್ ಸಿಸ್ಟಮ್ ಮಾಡ್ತಾಯಿದ್ದಾರೆ. ಅಲ್ಲಿ ಬ್ಯಾಚ್ಗಳನ್ನ 100 ಅಭ್ಯರ್ಥಿಗಳದ್ದು ಒಂದೊಂದು ಬ್ಯಾಚ್ಗಳನ್ನ ಮಾಡ್ತಾಯಿದ್ದಾರೆ. ಮಾಡಿ ಆಮೇಲೆ ಎಷ್ಟು ಬ್ಯಾಚ್ ಆಗ್ತಾವೆ ಅಷ್ಟು ಬ್ಯಾಚನ್ನು ಬಿಡ್ತಾಯಿದ್ದಾರೆ. ಅದೇ ರೀತಿಯಾಗಿ ರನ್ನಿಂಗನ್ನು ಫಸ್ಟ್ ಬಿಡ್ತಾರೆ. ರನ್ನಿಂಗ್ ಆದಮೇಲೆ ಪುಲಪ್ಸ್ನಲ್ಲಿ 6 ತೆಗೆದ್ರೆ ಪಾಸ್ ಇರ್ತದೆ, 10 ತೆಗೆದ್ರೆ ಎಕ್ಸಲೆಂಟ್ ಇರ್ತದೆ. ಅದೇ ರೀತಿಯಾಗಿ ಜಿಗ್ ನಡಿಗೆ ಲಾಂಗ್ ಜಂಪ್ ಅದ. ಇವೆಲ್ಲ ಪಾಸ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸೇಮ್ ಉಡುಪಿ ರ್ಯಾಲಿ ಒಳಗೂ ಯಾವ ರೀತಿ ಮಾಡಿದರೆ ಅದೇ ರೀತಿನ ಇಲ್ಲಿ ಮೈಸೂರು ರ್ಯಾಲಿಯಲ್ಲೂ ಸಹಿತ ಮಾಡ್ತಾಯಿದ್ದಾರೆ. ಆಮೇಲೆ ಹೈಟ ವೇಟ ಚೆಸ್ಟನ್ನು ತೆಗೆದುಕೊಳ್ತಾ ಇದ್ದಾರೆ. ಭಾಳಷ್ಟು ಜನ ರನ್ನಿಂಗ್ ಪಾಸಾಗಿ ಹೈಟ್ನಲ್ಲಿ ಔಟ್ ಆಗ್ತಾಯಿದ್ದಾರೆ. ಆದರೆ ಹೈಟ್ನಲ್ಲಿ ಔಟ್ ಆಗ್ತಾಯಿದ್ದಾರೆ ಅಂದರೆ ಅವರು ಹೈಟ್ ಕಡಿಮೆ ಇದ್ದವರು. ಇಲ್ಲಿ 166.5 ಸೆಂಟಿಮೀಟ್ರ್ ಇದ್ದರೆ ಸಾಕ್ರಿ ಹೈಟನ್ನು ತೆಗೆದುಕೊಳ್ತಾ ಇದ್ದಾರೆ, ಏನೂ ತೊಂದರೆ ಇಲ್ಲ. ಅದೇ ರೀತಿಯಾಗಿ ಚೆಸ್ಟನ್ನು ತೆಗೆದುಕೊಳ್ತಾ ಇದ್ದಾರೆ. ನಿನ್ನೆ ದಿವಸ ಚೆಸ್ಟ್ನಲ್ಲಿ ಭಾಳಷ್ಟು ಜನ ಔಟ್ ಆಗಿದ್ದಾರೆ. ಅಂದರೆ ನಾರ್ಮಲಾಗಿ ಚೆಸ್ಟ್ ಅದ, ಅವ್ರದ್ದು ವಿಸ್ತಾರ ಮಾಡಲಿಕ್ಕೆ ಬರ್ತಾಯಿಲ್ಲ. ಅದಕ್ಕೆ ನಿಮ್ಗೆ ಗೊತ್ತಿರಲಿ, ನಾರ್ಮಲಾಗಿ 77ರಿಂದ 82 ಸೆಂಟಿಮೀಟ್ರ್ ಬರಬೇಕು. ಅದಕ್ಕಿಂತ ಹೆಚ್ಚಿಗೆ ನಿಮ್ಮ ಚೆಸ್ಟ್ ಇದ್ರೂ ಸಹಿತ ಒಟ್ಟು 5 ಸೆಂಟಿಮೀಟ್ರ್ ವಿಸ್ತಾರ ಮಾಡಲಿಕ್ಕೆ ಬರಬೇಕು. ಅದೇ ರೀತಿಯಾಗಿ ಹೈಟ್ ತಕ್ಕಂತೆ ವೇಟ್ ಇರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಡಾಕ್ಯುಮೆಂಟ್ಗಳನ್ನ ಮಧ್ಯಾಹ್ನ ಸೆಕ್ಷನ್ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ತಾಯಿದ್ದಾರೆ. ಡಾಕ್ಯುಮೆಂಟ್ಗೆ ಕರೆಕ್ಟಾಗಿ ಅಡ್ಮಿಟ್ ಕಾರ್ಡ್ನಾಗ ಏನೇನು ಕೇಳ್ಯಾರ ಅವುಗಳನ್ನ ಎಲ್ಲ ಒಯ್ಯಬೇಕು. ಯಾವ ಡಾಕ್ಯುಮೆಂಟ್ ಬಿಡೋಂಗಿಲ್ಲ. ಅಡ್ಮಿಟ್ ಕಾರ್ಡ್ನಾಗ ಎಷ್ಟು ಡಾಕ್ಯುಮೆಂಟ್ ಕೇಳಿದಾರೆ ಅವುಗಳನ್ನೆಲ್ಲ ತೆಗೆದುಕೊಂಡು ಹೋಗಬೇಕು. ಎಲ್ಲ ದ್ವಿಪ್ರತಿಯಲ್ಲಿ ಜೆರಾಕ್ಸ್ ಮಾಡಿಕೊಂಡು ಅಟೆಸ್ಟೆಡ್ ಮಾಡಿ ತೆಗೆದುಕೊಂಡು ಹೋಗಬೇಕು, ನಿಮ್ಗೆ ಗೊತ್ತಿರಲಿ. ಆಮೇಲೆ ನಿನ್ನೆ ದಿವಸ ಕೆಲವೊಂದು ಟ್ಯಾಟೋಗಳಿದ್ದವ್ರನ್ನ, ಟ್ಯಾಟೋ ಅಂದ್ರೆ ಧರ್ಮದ ಬಗ್ಗೆ ಏನಾದರೂ ಇಂಥವು ಏನಾರು ಹಾಕೊಂಡಿದ್ರು ಅಂದ್ರೆ ಅಂಥವ್ರು ನಿನ್ನೆ ದಿವಸ ಔಟ್ ಮಾಡಿದ್ದಾರೆ, ನಿಮ್ಗೆ ಗೊತ್ತಿರಲಿ. ಟ್ಯಾಟೋ ಬಗ್ಗೆ ಭಾಳ ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳಿಗೆ. ಬೆಳಗಾವಿ EROದಿಂದ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಈಗ ನೀವು ತಿಳ್ಕೊಬೇಕು, ಇನ್ನೂ ಟೈಮ್ ಅದ ನಿಮ್ಗೆ. ನವಂಬರ್ 27 ರ್ಯಾಲಿ ಅದ ಬೆಳಗಾವಿ EROದವ್ರದ್ದು. ಅದರಿಂದ ನಿಮ್ಮ ಟ್ಯಾಟೋ ಅದು ಇತ್ತಂದ್ರೆ ಈಗ ಅಡ್ವಾನ್ಸ್ ರಿಮೂವ್ ಮಾಡಿರಿ. ಟ್ಯಾಟೋ ಸಲುವಾಗಿ ನಿನ್ನೆ ದಿವಸ ಮೆಡಿಕಲ್ದಾಗಲ್ಲ, ಅಡ್ವಾನ್ಸ್ ಫಿಸಿಕಲ್ನಲ್ಲಿ ಟ್ಯಾಟೋ ಇದ್ದವ್ರನ್ನ ಕೆಲವೊಂದು ಜನನ ಹೊರಗೆ ತೆಗೆದಿದ್ದಾರೆ, ನಿಮ್ಗೆ ಗೊತ್ತಿರಲಿ. ಅದಕ್ಕೆ ಟ್ಯಾಟೋ ಇದ್ದಂಥ ಅಭ್ಯರ್ಥಿಗಳು ಬೆಳಗಾವಿ EROದಿಂದ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಅಡ್ವಾನ್ಸ್ ಆಗಿ ಟ್ಯಾಟೋವನ್ನು ರಿಮೂವ್ ಮಾಡ್ಕೋರಿ. ಅಭ್ಯರ್ಥಿಗಳು ಗಮನಿಸಬೇಕು. ಇದು ಅಗ್ನಿವೀರ ಆರ್ಮಿ ರ್ಯಾಲಿ, ಬೆಂಗಳೂರು EROದಿಂದ ನಡೆಯತಕ್ಕಂಥ ಆರ್ಮಿ ರ್ಯಾಲಿ ಉಡುಪಿಯ ಚಾಮುಂಡಿ ಕ್ರೀಡಾಂಗಣದಲ್ಲಿ ರ್ಯಾಲಿ ನಡೀತಾ ಇದೆ, ನೀವು ಗಮನಿಸ್ಬೋದು. ಇದು ಎರಡನೇ ದಿನದ ಎರಡನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಅಭ್ಯರ್ಥಿಗಳು ಗಮನಿಸ್ಬೇಕಿಲ್ಲಿ ನೋಡಿರಿ. ಲಾಸ್ಟ್ 4ನೇ ರೌಂಡ್ ಓಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಗಮನಿಸ್ಬೇಕಿಲ್ಲಿ. ಅಭ್ಯರ್ಥಿಗಳು ಯಾವ ರೀತಿ ಅವ್ರು ರನ್ನಿಂಗ್ ಮಾಡ್ತಾಯಿದ್ದಾರೆ, ಎಷ್ಟು ಜನ ಆಯ್ಕೆ ಆಗ್ತಾಯಿದ್ದಾರೆ ಪ್ರತಿಯೊಂದನ್ನು ನೀವು ಗಮನಿಸ್ಬೋದು. ಎಷ್ಟು ಜನ ಒಳಗೆ ಬಂದಾರೋ ನಿಮ್ಗೆ ಗೊತ್ತಾಗ್ತದೆ. ಪ್ರತಿನಿತ್ಯ ನಾವು ವಿಡಿಯೋಗಳನ್ನು ಬಿಡ್ತಾ ಇರ್ತೀವಿ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಏಕೆಂದರೆ ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸ್ತಾ ಇರ್ತೀವಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನೀವು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನು ಮಾಡಿ. ಆ ಕಮೆಂಟ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಆನ್ಸರ್ ನೀಡಲಿದ್ದೇನೆ. ಈಗ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಲಾಸ್ಟ್ ರೌಂಡ್ ನೀವು ನೋಡ್ಬೋದು. ಟೈಮ್ ಕಡೆಯೂ ಲಕ್ಷ್ಯ ಕೊಡಬೇಕು. ಅದೇ ರೀತಿಯಾಗಿ ಒಳಗೆ ಎಷ್ಟು ಜನ ಹೋಗ್ತಾರೆ ಅನ್ನೋದನ್ನು ನೀವು ಗಮನಿಸಬೇಕು. ಅಭ್ಯರ್ಥಿಗಳು ನೋಡಿರಿ ಎಷ್ಟು ವೇಗವಾಗಿ ಓಡ್ತಾ ಇದ್ದಾರೆ, ನೀವು ಗಮನಿಸ್ಬೋದು. ಇಲ್ಲಿ ಟೈಮ್ ಕಡೆಯೂ ಲಕ್ಷ್ಯ ಕೊಡ್ರಿ. ಅದೇ ರೀತಿಯಾಗಿ ಓಡುವಂಥ ಅಭ್ಯರ್ಥಿಗಳನ್ನು ನೀವು ನೋಡ್ಬೋದು. ಬಹಳಷ್ಟು ಜನ ಅಭ್ಯರ್ಥಿಗಳು ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ.
ನೀವು ನೋಡ್ಬೋದು. ಇಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಅಭ್ಯರ್ಥಿಗಳೇ ಗಮನಿಸ್ಬೋದು, ಇಲ್ಲಿ ಭಾಳ ವೇಗವಾಗಿ ಮುಂದಿದ್ದಂಥ ಅಭ್ಯರ್ಥಿ ಓಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಹಿಂದಿನವರು ಸಹಿತ ಓಡ್ತಾ ಇದ್ದಾರೆ. ನೀವು ನೋಡ್ರಿ, ಒಳಗೆ ಹಾದು ನೋಡಿರಿ, ಇಲ್ಲಿ ನೋಡ್ಬೋದು. ಅಗದಿ ಕ್ಲಿಯರ್ ಆಗಿದೆ, ವಿಡಿಯೋ ಕ್ಲಿಯರ್ ಆಗಿದೆ, ನೀವು ಗಮನಿಸ್ಬೋದು. ಅಲ್ಲಿ ನೀವು ಒಳಗಡೆ ಹೋಗೋದನ್ನು ಗಮನಿಸ್ಬೋದು. ಒಳಗಡೆ ಹೋಗೋದನ್ನು ವಿದ್ಯಾರ್ಥಿಯನ್ನು ನೀವು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ನೋಡಿರಿ, ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡ್ತಾ ಇದ್ದಾರೆ ಪೊಲೀಸರು. ಅವರಿಗೂ ಧನ್ಯವಾದಗಳನ್ನು ತಿಳಿಸ್ಬೇಕು. ನೋಡಿರಿ, ಬಹಳ ಅಭ್ಯರ್ಥಿಗಳು ಬಹಳ ವೇಗವಾಗಿ ಓಡ್ತಾ ಇದ್ದಾರೆ. ಎಷ್ಟು ವೇಗವಾಗಿ ಓಡ್ತಾ ಇದ್ದಾರೆ, ಒಳಗಡೆ ಎಷ್ಟು ಜನ ಹೋಗ್ತಾರೆ ನಿಮಗೆಲ್ಲ ಗೊತ್ತಾಗ್ತದೆ. ನೋಡಿರಿ, ಎಷ್ಟು ಜನ ವೇಗವಾಗಿ ಆರ್ಮಿಯವರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಅವರು ಸಪೋರ್ಟ್ ನೋಡಿರಿ, ಹಗ್ಗ ತೊಗೊಂಡು ರೆಡಿ ಆಗ್ತಾಯಿದ್ದಾರೆ. ಮುಂದೆ ಇನ್ನೂ ಟೈಮ್ ಅದ. ಸೆಕೆಂಡ್ ಗ್ರೂಪಿಗೆ ಭಾಳ ಜನ ಹೋದ್ರೆ. ಫಸ್ಟ್ ಗ್ರೂಪ್ನಾಗ ನೀವು ಇಲ್ಲಿ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ. ಒಳಗಡೆ ಹೋದಂಥ ಅಭ್ಯರ್ಥಿಗಳನ್ನ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ನೋಡ್ಬೋದು, ಟೈಮಿಂಗ ಕ್ಲೋಸ್ ಆಯಿತು. ನೋಡಿರಿ, ಒಳಗಡೆ ಎಷ್ಟು ಜನ ಬಂದಿದ್ದಾರೆ ನೋಡಿರಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಇವತ್ತಿನ ಎಲ್ಲ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ ಅಭ್ಯರ್ಥಿಗಳೇ. ಜೈ ಹಿಂದ್. ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.